ಲಕ್ಷ್ಮಣ್ ಸವದಿ ಮತ್ತು ಅವರ ಮಗ ಚಿದಾನಂದ ಸವದಿ ಎರಡನೇ ಬಾರಿಗೆ ಕುರುಬ ಸಮುದಾಯದ ಮೇಲೆ ಕೈ ಇಟ್ಟಿರುವಂಥದ್ದು. ಹಿಂದೊಮ್ಮೆ ಎಲೆಕ್ಷನ್ಗಿಂತ ಮುಂಚೆ ಒಂದು ಸರಿ ಮಾಡಿ ಶಾಸಕ ಸ್ಥಾನವನ್ನು ಕಳ್ಕೊಂಡಿದ್ರು, ಸೋಲನ್ನು ಅನುಭವಿಸಿದ್ರು. ಈಗ ಮತ್ತೊಮ್ಮೆ ಅದೇ ತಪ್ಪನ್ನು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಹೇಳ್ತಾ ಇದ್ದಿದ್ದು, ಕುರುಬ ಸಮುದಾಯದ ಬಂಧುಗಳೇ, ಎಚ್ಚೆತ್ಕೊಳ್ಳಿ, ಸಂಘಟಿತರಾಗ್ರಿ, ಒಗ್ಗಟ್ಟಾಗ್ರಿ. ಬೆಳಗಾವಿ ಜಿಲ್ಲೆಯಲ್ಲಿ ಅಸಂಖ್ಯಾತ ಕುರುಬರಿರುವಂತಹ ಬೆಳಗಾವಿಯಲ್ಲಿ, ಅದು ಅಥಣಿ ಕ್ಷೇತ್ರ, ಕಾಗವಾಡ ಕ್ಷೇತ್ರದಲ್ಲಿ ಕುರುಬ ಸಮುದಾಯದ ಸಂಖ್ಯೆ ಹೆಚ್ಚಿರುವಂತಹ ಸ್ಥಳದಲ್ಲಿ, ಆ ಕ್ಷೇತ್ರಗಳಲ್ಲಿ ಒಬ್ಬ ಕುರುಬ ಸಮುದಾಯದವರಿಗೆ ಟಿಕೆಟು ಕೊಡಿಸಲ್ಲ, ಅವರಿಗೆ ಅವಕಾಶನೂ ಕೊಡೋದಿಲ್ಲ. ಲಕ್ಷ್ಮಣ್ ಸವದಿ ಬಿ ಜೆ ಪಿಲಿದ್ದಂಥದ್ದು, ಬಿ ಜೆ ಪಿನಿಂದ ಇನ್ನು ಸೋತಿರುವಂತಹ ವ್ಯಕ್ತಿ. ಆ ವ್ಯಕ್ತಿ ಯಾರು ಕುರುಬರಿಗೆ ಅವಮಾನ ಮಾಡಿದ್ರು ಅನ್ನೋ ವ್ಯಕ್ತಿ ಮೇಲೆ ಆರೋಪ ಮಾಡಿ ಪ್ರತಿಭಟನೆಗಳನ್ನು ಮಾಡಿದ್ದಂಥದ್ದು. ಈಗ ಮತ್ತೊಮ್ಮೆ ಯೂನಿಯನ್ ಈ ಸಹಕಾರ ಸಂಘದ ಯೂನಿಯನ್ ಅಧ್ಯಕ್ಷರಾಗಿರುವಂಥ ಕುರುಬ ಸಮುದಾಯದ ವ್ಯಕ್ತಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ, ರಕ್ತ ಸುರಿಸ್ಕೊಂಡು ವಿಡಿಯೋ ಮಾಡ್ತಾರೆ. ಅಂದರೆ ಯಾವ ಪರಿಸ್ಥಿತಿಗೆ ಈ ಸಮುದಾಯ ಇದೆ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಳ್ಬೇಕು. ಯಾತಕ್ಕೋಸ್ಕರವಾಗಿ ಬಾಯಿ ಬಡ್ಕೊಳ್ತಾ ಇದ್ದೇವೆ ಗೊತ್ತಾ? ಯಾತಕ್ಕೋಸ್ಕರವಾಗಿ ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ದೇವೆ ಗೊತ್ತಾ? ಇದು ನಿಮ್ಮ ಪರಿಸ್ಥಿತಿ, ಇದು ಕುರುಬರ ಪರಿಸ್ಥಿತಿ, ಇದು ನಿಮ್ಮ ಕುರುಬರ ಪರಿಸ್ಥಿತಿ. ಬೆಳಗಾವಿಯಲ್ಲಿ ನಡೆದಂತಹ ಕುರುಬ ಸಮುದಾಯ ಶೆಪರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಹೇಳ್ತಾರೆ, ಈ ಬಾರಿ ಚಿಕ್ಕೋಡಿ ಅಥವಾ ಬೆಳಗಾವಿನಲ್ಲಿ ಕುರುಬರಿಗೊಂದು ಟಿಕೆಟ್ ಕೊಡ್ತೇವೆ ಅಂತ ಹೇಳ್ತಾರೆ. ಕೊಟ್ರ ಎಲೆಕ್ಷನ್ ಟೈಮಲ್ಲಿ ಆಕಾಶ ತೋರಿಸ್ಬಿಟ್ರು. DCC ಬ್ಯಾಂಕ್ ಚುನಾವಣೆಯಲ್ಲಿ ಎಲ್ಲರಿಗೂ ಅವಕಾಶ ಸಿಕ್ತು, ಕುರುಬರಿಗೆ ಮಾತ್ರ ಅವಕಾಶ ಸಿಕ್ಕಿಲ್ಲ. ಕೊನೆಗೆ ನಾಮಿನೇಟ್ ಮಾಡ್ತೀನಿ ಅಂತಂದ್ರು, ಮಾಡಲೇ ಇಲ್ಲ. ಆದರೂ ಸಹ ನಮ್ಮ ಸಮುದಾಯದವ್ರಿಗೆ ಏನು ಬೇಕಾಗಿಲ್ಲ, ಚಪ್ಪಾಳೆ ತಟ್ತೀವಿ, ನಾವು ಏನೇನು ಸೆಲೆಬ್ರೇಷನ್ ಮಾಡ್ತೀವಿ, ನಾವು ಯಾರಿಗೆ ಜೈಕಾರ ಹಾಕ್ತಾ ಇದ್ದೀವಿ ಗೊತ್ತಿಲ್ಲ. ಇವತ್ತು ರಕ್ತ ಬರೆಯೋ ಥರ ಹೊಡೆದು ಆ ಮತ್ತೆ ರಕ್ತ ಸುರಿಸ್ಕೊಂಡು ವಿಡಿಯೋ ಮಾಡಿ ಏನೇ ಮಾಡಿದ್ರು ಸಹ ಅವರನ್ನು ಏನೂ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ. ಯಾಕಂದರೆ ಅವರನ್ನು ಕಾಪಾಡೋಕ್ಕೆ ಒಂದಷ್ಟು ಜನ ರೆಡಿಯಾಗಿರ್ತಾರೆ. ಇದು ವಾಸ್ತವ ಸತ್ಯ. ನೀವು ಸುಮ್ಮನೆ ಪ್ರೆಸ್ ಮೀಟ್ ಮಾಡ್ತೀರಿ, ಪ್ರತಿಭಟನೆ ಮಾಡ್ತೀರಿ, ಅವ್ರ ಮುಂದೆ ಹೋಗಿ ಹೇಳಿಕೆ ಕೊಡ್ತೀರಿ, ಎಲ್ಲವನ್ನೂ ಮಾಡ್ತೀರಿ, ನೀವು ಅವ್ರನ್ನ ಸೋಲಿಸ್ತೀರಿ, ಎಲ್ಲವನ್ನೂ ಮಾಡ್ತೀರಿ. ಆದರೆ ಈ ಸಮುದಾಯಕ್ಕೆ ರಾಜಕೀಯ ಅವಕಾಶಗಳೇನಾದರೂ ಸಿಗ್ತಾ ಇದೆಯಾ? ಅಥಣಿ ಕಾಗವಾಡದಲ್ಲಿ ಕುರುಬ ಸಮುದಾಯದ 2 MLA ಆಗ್ಬೋದು, ಅಷ್ಟು ಸಂಖ್ಯೆ ಇದೆಯಲ್ಲ ಕುರುಬ ಸಮುದಾಯದ್ದು. ಯಾರಾದರೂ ಟ್ರೈ ಮಾಡ್ತಾ ಇದ್ದಾರಾ? ಟಿಕೆಟ್ ಕೊಡ್ತಾ ಇದ್ದಾರಾ? ಯಾರಿಗೂ ಕೊಡ್ತಾ ಇಲ್ಲ. ಆಕಾಂಕ್ಷಿಗಳಿದ್ದಾರೆ, ಸತ್ಯಪ್ಪ ಅವರು ಇದ್ದಾರೆ, ಒಂದಷ್ಟು ಜನ ನಿಶಾಂತ್ ಅನ್ನೋರು ಇದ್ದಾರೆ, ಭಾಳಷ್ಟು ಜನ ಇದ್ದಾರಲ್ಲ. ಯಾರಿಗಾದ್ರೂ ಅವಕಾಶ ಕೊಡ್ತಾ ಇದ್ದೀರಾ? ಅಂದರೆ ನೀವು ಅಲ್ಲಿ ದುಡಿಯೋದಕ್ಕೆ ಲಾಯಕ್ಕು, ಜೈಕಾರ ಹಾಕೋದಕ್ಕೆ ಲಾಯಕ್ಕು. ಇಡೀ ಬೆಳಗಾವಿ ಜಿಲ್ಲೆಯ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹುತೇಕ 18 ವಿಧಾನಸಭಾ ಕ್ಷೇತ್ರದಲ್ಲಿ ಕುರುಬ ಸಮುದಾಯದ ಸಂಖ್ಯೆ ದೊಡ್ಡದಿದೆ. ಈ ಕಡೆ ಚಿಕ್ಕೋಡಿ ಭಾಗದಲ್ಲಂತೂ ನಿರ್ಣಾಯಕ ಪಾತ್ರ ವಹಿಸಿರುವಂತಹ ಕುರುಬ ಸಮುದಾಯದ ಮತಗಳು. ಎಷ್ಟು ಜನರಿಗೆ ಟಿಕೆಟ್ ಕೊಟ್ಟಿದ್ದೀರಿ? ಎಷ್ಟು ಜನರನ್ನ MLA ಮಾಡಿದ್ದೀರಿ? ವಿಚಾರ ಮಾಡಿ. ಯಾರಿಗಾದರೂ ಕೊಟ್ಟಿದ್ದೀರಾ? ಇವತ್ತಿನವರೆಗೂ 18 ವಿಧಾನಸಭಾ ಕ್ಷೇತ್ರದಲ್ಲಿ SC ST 2 ಬಿಟ್ಟುಬಿಟ್ರೆ 16 ವಿಧಾನಸಭಾ ಕ್ಷೇತ್ರಗಳು ಜನರಲ್ಲಿದೆ, 2 MP ಸ್ಥಾನಗಳು ಜನರಲ್ಲಿದೆ. ಯಾವತ್ತಾದರೂ ಕುರುಬರಿಗೆ ಟಿಕೆಟ್ ಕೊಡಬೇಕು, ಶಾಸಕರನ್ನಾಗಿ ಮಾಡಬೇಕು ಅಂತ ಯಾರಿಗಾದರೂ ಅನಿಸಿದೆಯಾ? ಆಕಾಶ ತೋರಿಸ್ತಾರೆ, ಸಮಾವೇಶಗಳಲ್ಲಿ ನಿಮಗೆ ಕೊಡ್ತೇವೆ ಅಂತ ಹೇಳ್ತಾರೆ. ಕೊಡೋದಿಲ್ಲ. ಇದು ನಮ್ಮ ಸಮುದಾಯದ ಇವತ್ತಿನ ಪರಿಸ್ಥಿತಿ. ಏನೋ ಇವನೊಂದು ಕನಕ TV ಅಂತ ಮಾಡ್ಕೊಂಡವನೇ, ಕುರುಬರ ಬಾಂಧವ್ಯ ಮಾಡ್ಕೊಂಡವನೇ, ದಿವಸ ಬಡ್ಕೊಳ್ತಾನೆ, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಿರಲ್ಲ. ಪ್ರತಿಯೊಂದು ಅಂಕಿಅಂಶಗಳ ಸಮೇತ ಕುರುಬರ ಪರಿಸ್ಥಿತಿಯ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀವಿ. ಬೆಳಗಾವಿಯ ಅರಬಾವಿನಲ್ಲಿ ಒಬ್ಬ ಕುರಿಗಾಹಿಯ ಕಾಲನ್ನು ಕತ್ತರಿಸಿ ಬಿಸಾಕಿದ್ರು, ಯಾರೂ ಕೇಳೇ ಇಲ್ಲ. ನಾವು ಬಾಗಲಕೋಟೆದು ಬಿಡಿ, ಬೆಳಗಾವಿಯಂತಹ ನಗರದಲ್ಲಿ, ಬೆಳಗಾವಿಯಂತಹ ಜಿಲ್ಲೆಯಲ್ಲಿ, ಚಿಕ್ಕೋಡಿನಲ್ಲಿ ಸಂಖ್ಯೆ ಹೆಚ್ಚಿರುವಂತಹ ಭಾಗದಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ? ಏನು ಮಾಡಲಿಕ್ಕೆ ಓಡ್ತಾ ಇದ್ದೀರಿ? ಸಂಗೊಳ್ಳಿ ರಾಯಣ್ಣನಂತಹ ವೀರರು ಹುಟ್ಟಿರುವಂತಹ ನಾಡು ಇದು. ನಮ್ಮ ಸಮುದಾಯದ ಇವತ್ತಿನ ದುಸ್ಥಿತಿಗೆ ನಾವೇ ಕಾರಣ. ಇಲ್ಲಿ
ಸೌದಿ ಕುಟುಂಬದ ವಿರುದ್ಧ ನೀವು ಏನೇ ಎಚ್ಚೆತ್ಕೊಂಡು ಏನೇ ಮಾಡಿ ಏನೇ ಮಾಡಿದ್ರು ಕೊನೆಗೆ ನಿಮಗೆ ಟಿಕೆಟ್ ಕೊಡಲ್ಲ. ಮತ್ತೆ ಮಹೇಶ್ ಕುಮಟಳ್ಳಿಗೋ ಮತ್ತೆ ಯಾರಿಗೋ ಟಿಕೆಟ್ ಕೊಡ್ತಾರೆ. ಅವರು ಕೊಟ್ಟಾಗ ಅವ್ರ ಪರವಾಗಿ ಜೈಕಾರ ಹಾಕ್ಕೊಂಡು ಅವರನ್ನ ಗೆಲ್ಲಿಸಿ ಅವರನ್ನೇ MLA ಮಾಡ್ತೀರಿ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ಯಾರಾದರೂ ಸಹ ನಾವು MLA ಇದ್ದೀವಿ, ನಮಗೆ ಟಿಕೆಟ್ ಬೇಕು, ನಮಗೆ ಕೊಡಲೇಬೇಕು ಅಂತೇಳಿ ಯಾರಾದರೂ ಪ್ರಯತ್ನ ಮಾಡಿದಾರಾ? ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಅದನ್ನೇ ಹೇಳ್ತಾ ಇರುವಂಥದ್ದು. ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ 18 ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ ಆಗಿರುವಂತಹ ಕುರುಬ ಸಮುದಾಯಕ್ಕೆ ಇವತ್ತಿನವರೆಗೂ ಒಂದು ಶಾಸಕ ಸ್ಥಾನ ಇಲ್ಲ ಅಲ್ಲಿ ಅಂತಂದರೆ ನಾವು ಯಾರನ್ನ ದೂಷಣೆ ಮಾಡಬೇಕು? ನಮಗೆ ನಾವೇ ದೂಷಣೆ ಮಾಡಬೇಕು. ನಮ್ಮದೇ ಸಮುದಾಯದ ಮುಖ್ಯಮಂತ್ರಿಯಾಗಿ 2 ಬಾರಿ ಮುಖ್ಯಮಂತ್ರಿ ಆಗಿರುವಂಥವ್ರು, ನಮ್ಮದೇ ಸಮುದಾಯ ಇವತ್ತು ಅಧಿಕಾರವನ್ನು ಹಿಡ್ಕೊಂಡಿರುವಂತಹ ಮುಖ್ಯಸ್ಥರಾಗಿರುವಂಥವರು, ಆದರೂ ಸಹ ಈ ಸಮುದಾಯಕ್ಕೆ ನ್ಯಾಯ ಸಿಗ್ತಾ ಇಲ್ಲ. MP ಎಲೆಕ್ಷನಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂದ ತಕ್ಷಣವೇ ಯಾಕೆ ಕೊಟ್ಟಿಲ್ಲ ಅಂತೇಳಿ ನಾವು ಪ್ರತಿಭಟನೆ ಮಾಡಿದ್ವಾ? ಮಾಡಲಿಲ್ಲ. ಬೇಕಾಗಿಲ್ಲ ನಮಗೆ. ನಮ್ದು ಏನಿದ್ರು ಜೈಕಾರ ಹಾಕ್ತೀವಿ, ಸಮಾವೇಶದಲ್ಲಿ ನಿಮಗೆ ಕುರುಬರಿಗೆ ಟಿಕೆಟ್ ಕೊಡ್ತೀನಿ ಅಂದ ತಕ್ಷಣ ಜೋರಾಗಿ ಚಪ್ಪಾಳೆ ಹೊಡೆದು ಕೇಕೆ ಹಾಕಿ ಶಿಳ್ಳೆ ಹೊಡಿತೀವಿ. ಕುರುಬರ ಕಾರ್ಯಕ್ರಮಕ್ಕೆ ಅನ್ನ ಸಮುದಾಯವನ್ನು ಕರ್ಕೊಂಬಂದು ವೇದಿಕೆ ಮೇಲೆ ಕೂರಿಸಿ ಜೈಕಾರ ಹಾಕ್ತೀವಿ. ಇದು ಕುರುಬರ ಸಮುದಾಯ ಸಮಾವೇಶ. ಇದು ಕುರುಬ ಸಮುದಾಯದ ಸಮಾವೇಶ. ಶಬರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಯಾರ್ಯಾರು ವೇದಿಕೆ ಮೇಲೆ ಕೂತಿದ್ರು? ಎಲ್ಲ ಸಮುದಾಯದವ್ರನ್ನ ಕರ್ಕೊಂಬಂದು ಕೂರಿಸಿರುವಂಥದ್ದು. ಅದು ಕುರುಬರ ಸಮಾವೇಶ ಆಗ್ತಿತ್ತ? ಆ ಸಮಾವೇಶದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಂಥದ್ದು ಏನು? ಈ ಬಾರಿ ಚಿಕ್ಕೋಡಿ ಮತ್ತು ಬೆಳಗಾವಿನಲ್ಲಿ ಒಬ್ಬರಿಗೆ ಕೊಡ್ತೇವೆ ಅಂತ. ಕೊಟ್ರಾ? ಕೊಡಲೇ ಇಲ್ಲ. ಇದನ್ನು ಯಾತಕ್ಕೆ ಪದೇ ಪದೇ ನಿಮಗೆ ಎಚ್ಚರಿಸ್ತೀವಿ ಅಂತಂದರೆ, ನೀವು ಎಚ್ಚೆತ್ಕೊಳ್ಳದ ಹೋದರೆ, ನೀವು ಜಾಗೃತರಾಗದ ಹೋದರೆ, ನೀವು ಸಂಘಟಿತರಾಗದ ಹೋದರೆ ಖಂಡಿತವಾಗಲೂ ನಿಮ್ಮನ್ನು ಯಾರೂ ಸಹ ಗಂಭೀರವಾಗಿ ಪರಿಗಣಿಸೋದಿಲ್ಲ. ನಿಮ್ಗೆ ಯಾರೂ ಗೌರವನೂ ಕೊಡಲ್ಲ, ನಿಮಗೆ ಕರೆದು ಯಾರೂ ಟಿಕೆಟು ಕೊಡೋದಿಲ್ಲ. ಇನ್ನೇನು 2 ವರ್ಷ ಚುನಾವಣೆ ಬರ್ತಾ ಇದೆ, ಮತ್ತು ಅದೇ ತಲೆನೋವು, ಮತ್ತು ಅದೇ ಕತೆ. 16 ಕ್ಷೇತ್ರಗಳಲ್ಲಿ ಜನರಲ್ನಲ್ಲಿ ಇದೆಯಲ್ಲ, ಚಿಕ್ಕೋಡಿ ಇರ್ಬೋದು, ನಿಪ್ಪಾಣಿ ಇರ್ಬೋದು, ಗೋಕಾಕ್ ಇರ್ಬೋದು, ಅರ್ಬಾವಿ ಇರ್ಬೋದು, ರಾಮದುರ್ಗ ಇರ್ಬೋದು, ಸೌದತ್ತಿ ಇರ್ಬೋದು, ಬೆಳಗಾವಿ ಗ್ರಾಮೀಣ ಇರ್ಬೋದು, ಈ ಕಡೆ ಭಾಗದಲ್ಲಿ ಎಲ್ಲನೂ ಕುರುಬ ಸಮುದಾಯದ ಮತಗಳು ಅತಿ ಹೆಚ್ಚಿದವಲ್ಲ. ಕುರುಬರಿಗೆ ಟಿಕೆಟ್ ಕೊಟ್ಟರೆ ಆರಾಮಾಗಿ ಗೆಲ್ತಾರಲ್ಲ, ಯಾತಕ್ಕೆ ಕೊಡೋದಿಲ್ಲ? 2,000, 3,000, 5,000 ಇರುವಂತಹ ಸಮಾಜದವ್ರನ್ನ ಇಲ್ಲಿ ಅಭ್ಯರ್ಥಿಯನ್ನು ಮಾಡ್ತೀರಿ, ಕುರುಬರ ಓಟಿನಿಂದ MLAಗಳಾಗ್ತಾರೆ. ಅದನ್ನು ನೋಡಿ ಖುಷಿ ಪಡ್ತೀವಿ. ಯಾವುದೋ ಒಂದು ತಾಲೂಕ್ ಪಂಚಾಯತಿಯೋ ಜಿಲ್ಲಾ ಪಂಚಾಯತಿಯೋ ಏನೋ ಒಂದು ಸೀಟ್ ಕೊಡ್ತಾರೆ, ಅದನ್ನು ನೋಡಿಕೊಂಡು ಖುಷಿ ಪಡ್ತೀವಿ. ಗ್ರಾಮ ಪಂಚಾಯತಿದು DCC ಬ್ಯಾಂಕಿನ ಚುನಾವಣೆಯಲ್ಲಿ ಒಬ್ಬರು ನಾಮಿನೇಷನ್ ಮಾಡಿಲ್ಲ, ಒಂದು ಅವಕಾಶ ಕೊಟ್ಟಿಲ್ಲ. ನಾವು ಏನೇನು ಮಾಡ್ತಾ ಇದ್ದೀವಿ? ಪೋಸ್ಟ್ಗಳು ಹಾಕ್ಕೊಂಡು ಫೋಸ್ಗಳನ್ನು ಕೊಟ್ಕೊಂಡು ಅಲ್ಲಿ ತೃಪ್ತಿ ಪಡ್ಕೊತಾ ಇದ್ದೀವಿ. ಇದು ನಮ್ಮ ಸಮುದಾಯದ ಇವತ್ತಿನ ದುಸ್ಥಿತಿ. ಒಬ್ಬ ರಕ್ತ ಸುರಿಸ್ಕೊಂಡು ಅವರು ವಿಡಿಯೋ ಮಾಡಿ ಹಾಕ್ತಾರೆ ಅಂತಂದರೆ ಸಮುದಾಯ ಈ ಪರಿಸ್ಥಿತಿನಲ್ಲಿದೆ ಅಂತ. ಸಮುದಾಯದ ಮೇಲೆ ನಡೆದಂತಹ ಹಲ್ಲೆ ಏನು ಮಾಡಲಿಕ್ಕೆ ಸಾಧ್ಯ? ರಕ್ತ ಸುರಿತಾ ಇದೆ ಅಂತಂದರೆ ಇದು ಸಮುದಾಯ ಇವತ್ತು ರಕ್ತ ಸುರಿಸ್ಕೊಂಡು ನಿಂತಿರುವಂತಹ ಸಮುದಾಯ. ಬೆಳಗಾವಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಕುರುಬರ ಪರಿಸ್ಥಿತಿನೂ ರಕ್ತ ಸುರಿಸ್ಕೊಂಡು ಮಾತನಾಡ್ತಾ ಇರುವಂತಹ ವಿಚಾರದಲ್ಲಿ ಇವತ್ತಿನ ಕುರುಬರ ಪರಿಸ್ಥಿತಿ ಇದೇನೆ. ಯಾರಿಗೂ ಬೇಕಾಗಿಲ್ಲ. ಈ ಸಮುದಾಯದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಈ ಸಮುದಾಯ ಯಾವತ್ತಿಗೂ ಯಾರನ್ನು ಏನೂ ಕೇಳೋದಿಲ್ಲ ಅಂತ ಗೊತ್ತಿದೆ. ಯಾರಿಗೇ ಟಿಕೆಟ್ ಕೊಟ್ಟು ಭಾವನಾತ್ಮಕವಾಗಿ 4 ಮಾತಾಡಿದ್ರೆ ಸಾಕು, ಕುರುಬರ ಆದಿಯಾಗಿ ಬಂದು ಓಟ್ ಹಾಕ್ಬಿಡ್ತಾರೆ. ನಾಮಿನೇಷನ್ಗೆ ಕುರುಬರ ಬೋಣಿಗೆ ಅಂದರೆ ಸಾಕು, ಎಲ್ಲ ಬಂದ್ಬಿಡ್ತಾರೆ ಅಂತೇಳ್ಬಿಟ್ಟು ಎಲ್ಲ ಸಮುದಾಯದವ್ರಿಗೂ ಗೊತ್ತಿದೆ. ಅನುಭವಿಸಿ. ಏನು ಮಾಡ್ತೀರಿ? ಒಂದು ಪ್ರತಿಭಟನೆ ಮಾಡ್ತೀರಿ, ಒಂದು ದೂರು ಕೊಡ್ತೀರಿ, ಅಷ್ಟೇ ತಾನೇ. ಇನ್ನೇನಾಗುತ್ತೆ? ಈ ಸಮುದಾಯದಿಂದ ಏನೂ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಹೊಡಿರಿ, ಚಪ್ಪಾಳೆ ಹೊಡೀರಿ, ಜೋರಾಗಿ ಚಪ್ಪಾಳೆ ಹೊಡೀರಿ, ಕೇಕೆ ಹೊಡೀರಿ. ಎಲೆಕ್ಷನ್ ಬಂದಾಗ ಅವ್ರ ಪರವಾಗಿ ಕೆಲಸ ಮಾಡಿ. ಇಷ್ಟೇ ಕುರುಬರ ಹಣೆ ಬರಹ. ನಿಜಕ್ಕೂ ಏನು ಲಕ್ಷ್ಮಣ್ ಸವದಿ ಮತ್ತು ಚಿದಾನಂದ ಸವದಿ ಅವರ ಏನು ಅತಿರೇಕ ಇದೆಯಲ್ಲ, ಹಿಂದೆನೂ ಇದೇ ರೀತಿ ಆಗಿತ್ತು, ಈಗಲೂ ಅದೇ ರೀತಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಆ ಕ್ಷೇತ್ರದ ಜನ ಪಾಠ ಕಲಿಸ್ತಾರೋ ಎಲ್ಲ ಗೊತ್ತಿಲ್ಲ. ಅವರು ಈ ಸಮುದಾಯವನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಸಂದೇಶವನ್ನು ಏನು ಹಿಂದೆ ಒಂದು ಸತಿ ಮಾಡಿರುವಂಥದ್ದು, ಈಗ ಮಾಡಿರುವಂಥದ್ದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸಮುದಾಯ ಅರ್ಥ ಮಾಡ್ಕೊಳ್ಬೇಕು. ಇದು ಅಥಣಿಯಲ್ಲಿ ನಡೆದಂತಹ ಒಂದು ಘಟನೆ ಅಲ್ಲ. ನಿರಂತರವಾಗಿ
ಕಳೆದ ವರ್ಷ ನಿರಂತರವಾಗಿ ನಡೆದಂತಹ ಘಟನೆಗಳನ್ನು ನೋಡ್ಕೊತಾ ಬನ್ನಿ. ಕಲಬುರಗಿಯ ಆಳಂದ ತಾಲೂಕಿನ ಖಾನಾಪುರದಲ್ಲಿ ಬಹಿಷ್ಕಾರ, ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಹಿರೇಬೇಗೇರಿನಲ್ಲಿ PDO ಮೇಲೆ ಚಪ್ಪಲಿ ಪ್ರಹಾರ, ಬಾದಾಮಿ ಕೆರೂರಿನಲ್ಲಿ ರುಂಡ ಕತ್ತರಿಸಿರುವಂಥದ್ದು, ಹರಬಾವಿನಲ್ಲಿ ಕಾಲು ಕತ್ತರಿಸಿರುವಂಥದ್ದು, ಇವೆಲ್ಲವೂ ಸಹ ನಿರಂತರವಾಗಿ ನಡೀತಾ ಇದೆ. ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೀವಿ. ಜವಾಬ್ದಾರಿಯುತವಾದಂತಹ ಕನಕ TVಯ ಮೂಲಕ ನಿಮಗೆ ಜವಾಬ್ದಾರಿಯಾದಂಥ ವ್ಯಕ್ತಿಯಾಗಿ ನಿಮಗೆ ಹೇಳ್ತಾ ಇದ್ವಿ, ಎಚ್ಚೆತ್ಕೊಳ್ಳಿ ಅಂತೀವಿ. ಕನಕ TV ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ಸಮುದಾಯದ ಜಾಗೃತಿಗೋಸ್ಕರವಾಗಿ ನಿಮಗೆ ತಿಳ್ಕೊಳ್ಳಿ, ಸಂಘಟಿತರಾಗಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀವಿ.